ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಶಿವಣ್ಣ ಇಲ್ಲಿ ವೀರಭದ್ರರ ಮುಂದೆ ಭರ್ಜರಿ ಜಯಬೇರಿಯನ್ನು ಬಾರಿಸ್ತಿದ್ದಾರೆ. ಅದರ ಜೊತೆಗೆ ಇಲ್ಲಿ ಪಾರು ಮುಖಾಂತರ ವೀರಭದ್ರನ ನಿಜ ಬಣ್ಣ ಏನು ಅನ್ನೋ ಸತ್ಯವನ್ನ ಕೂಡ ಶಿವಣ್ಣ ತಿಳ್ಕೊಳ್ಳೋದ್ರ ಮುಖಾಂತರ ವೀರಭದ್ರನ ವಿರುದ್ಧ ಉಗ್ರ ನರಸಿಂಹನ ಅವತಾರ ತಾಳುವುದ್ರ ಮುಖಾಂತರ ಸಮರವನ್ನ ಸಾರುವುದಕ್ಕೆ ಸಿದ್ಧವಾಗಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವೀರಭದ್ರ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತಾರೆ. ಯಾವಾಗ ಇಲ್ಲಿ ವೀರಭದ್ರನ ಮುಂದೆ ಶಿವಣ್ಣನ ನಾನು ನಿಲ್ಲಿಸಿ ಗೆಲ್ಲಿಸ್ತೀನಿ ಅಂತ ಮಗಳು ಪಾರು ಚಾಲೆಂಜ್ ಮಾಡಿದ್ಲು, ಆ ಒಂದು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊಂಡಂತ ವೀರಭದ್ರ ಕುತಂತ್ರದ ಹಾದಿಯಲ್ಲಿ ಹೋಗೋದ್ರ ಮುಖಾಂತರ ಇಲ್ಲಿ ಶಿವಣ್ಣ ಎಲೆಕ್ಷನ್ಗೆ ನಿಲ್ದಿರುವ ಹಾಗೆ ಮಾಡೋದಕ್ಕೆ ತಾನೇ ಮುಂದೆ ನಿಂತು ಇಲ್ಲಿ ಶಿವಣ್ಣ ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತ ಹೇಳಿ ಶಿವಣ್ಣನ ಎಲೆಕ್ಷನ್ಗೆ ನಿಲ್ಲುವ ಹಾಗೆ ಮಾಡ್ತಾರೆ. ತನ್ನ ಮಾವನ ಮಾತಿಗೆ ಹೋಗುಟ್ಟು ಇಲ್ಲಿ ಶಿವಣ್ಣ ಕೂಡ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಕ್ಕೆ ನಾಮಿನೇಷನ್ ಅನ್ನ ಫೈಲ್ ಮಾಡಿಸ್ತಾರೆ. ನಾಮಿನೇಷನ್ ಫೈಲ್ ಆಗಿ ಬರ್ತಿದ್ದಾಗಿ ಶಿವಣ್ಣನನ್ನ ಕರೆದು ನಮ್ಮ ಒಂದು ದೊಡ್ಡ ನಾಯಕರು ಈಗ ಬೇಡ ಅಂತ ಹೇಳ್ತಿದ್ದಾರೆ, ದಯವಿಟ್ಟು ಕ್ಷಮಿಸ್ಬಿಡು, ಈ ಒಂದು ನಾಮಿನೇಷನ್ ವಾಪಸ್ ತಗೋ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಶಿವಣ್ಣಂಗೆ ಮೊದಲೇ ಇಷ್ಟ ಇರಲಿಲ್ಲ, ವೀರಭದ್ರ ಹೇಳಿದ್ರು ಅನ್ನೋ ಕಾರಣಕ್ಕೆ ನಿಂತ್ಕೊಂಡಿದ್ದು. ಈಗ ಮಾವ ಹೇಳಿದ್ಮೇಲೆ ತಗೋತೀನಿ, ಅದರಲ್ಲಿ ಏನಿದೆ ಅಂತ ಈಸಿಲಿ ಒಪ್ಕೋತಾರೆ. ಬಟ್ ಇದು ಪಾರುಗ್ ಗೊತ್ತಾಗತ್ತೆ. ಪಾರುಗ್ ಗೊತ್ತಾಗ್ತಿದ್ದಾಗೇನೆ ಅಲ್ಲೇ ವೀರಭದ್ರನ ಆಟಕ್ಕೆ ಫುಲ್ ಸ್ಟಾಪ್ ಇಡುವುದಕ್ಕೋಸ್ಕರನೇ ಇಲ್ಲಿ ವೀರಭದ್ರನ ಮುಂದಿನ ಗಂಡನ ಹೇಳ್ಕೊಂಡು ಮನೆಗೆ ಹೋಗ್ತಾಳೆ. ಆಲ್ರೆಡಿ ವೀರಭದ್ರ ಶಿವಣ್ಣಂಗೆ ಹೇಳಿದ್ರು, ನೀನು ತಗೊಳ್ಳೋ ವಿಷಯ ಯಾರಿಗೂ ಕೂಡ ಗೊತ್ತಾಗಬಾರ್ದು, ಪಾರುಗೂ ಕೂಡ ಅಂತ. ಶಿವಣ್ಣ ಕೂಡ ಮುಚ್ಚಿಡೋದಕ್ಕೆ ಟ್ರೈ ಮಾಡಿದ್ರು, ಬಟ್ ಆಲ್ರೆಡಿ ಪಾರುಗೆ ವಿಷಯ ಗೊತ್ತಾಗಿತ್ತು. ಹಾಗಾಗಿ ಯಾವುದೂ ಕೂಡ ವರ್ಕೌಟ್ ಆಗೋದಿಲ್ಲ. ಮನೆಯವ್ರ ಮುಂದೆ ನಿಂತು ಈ ವಿಷಯವನ್ನ ಚರ್ಚೆ ಮಾಡಿ ಫೈನಲಿ ಮನೆಯವ್ರು ಎಲ್ಲರೂ ಕೂಡ ಸೇರಿಕೊಂಡು ಶಿವಣ್ಣ ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳದೆ ಇರುವ ಹಾಗೆ ಪ್ರಾಮಿಸ್ ಅನ್ನ ಮಾಡಿಸ್ಕೊತಾರೆ. ಶಿವಣ್ಣ ಕೂಡ ಕಟ್ಟು ಬೀಳ್ತಾರೆ. ಅದೇ ವಿಷಯವನ್ನ ವೀರಭದ್ರನ್ ಮುಂದೆ ಹೇಳ್ತಾರೆ. ಫೈನಲಿ ಇಲ್ಲಿ ವೀರಭದ್ರ ಮತ್ತೆ ಶಿವಣ್ಣನ ನಡುವೆ ಫೈಟ್ ಶುರುವಾಗತ್ತೆ. ಇಲ್ಲಿ ಜನಗಳು ಎಲ್ಲರೂ ಕೂಡ ಶಿವಣ್ಣನಿಗೆ ಜಯಕಾರ ಹಾಕ್ತಿದ್ದಾರೆ. ಹಾಗಾಗಿ ಇಲ್ಲಿ ಶಿವಣ್ಣನ ಮುಂದೆ ತನಗೆ ಸೋಲಾಗಬಹುದು ಅನ್ನೋದು ವೀರಭದ್ರನಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ವೀರಭದ್ರ ತನ್ನ ಒಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಶಿವಣ್ಣ ನನ್ನ ಪಾದನ ಬಂದು ಹಿಡಿದ್ರೆ ಖಂಡಿತ ಜನಗಳು ಅವನು ಪಾದ ಹಿಡಿದಂತ ವ್ಯಕ್ತಿ ಪರವಾಗಿ ನಿಂತ್ಕೋತಾರೆ ಅಂತ ಹೇಳಿ ಜನರ ಮೈಂಡ್ ಸೆಟ್ ಅನ್ನ ತುಂಬಾ ಚೆನ್ನಾಗಿ ಅನಲೈಸ್ ಮಾಡ್ತಾರೆ ಇಲ್ಲಿ ವೀರಭದ್ರ. ಅದೇ ಕಾರಣಕ್ಕೋಸ್ಕರನೇ ಶಿವಣ್ಣನ ಒಂದು ಭರ್ಜರಿ ಕ್ಯಾಂಪೇನ್ ನಡೆಯುವಂತ ಸಂದರ್ಭದಲ್ಲಿ ಆ ಕಡೆಯಿಂದ ವೀರಭದ್ರ ಕೂಡ ಬರ್ತಾರೆ. ವೀರಭದ್ರ ಬರ್ತಿದ್ದಾಗನೆ ಶಿವಣ್ಣ ಅವರ ಕಾಲನ್ನ ಹಿಡಿತಿದ್ದಾಗನೆ ನಮ್ಮ ಶಿವಣ್ಣನೇ ಅವ್ರ ಕಾಲು ಹಿಡಿತಿದ್ದಾನೆ ಅಂದಮೇಲೆ ನಮ್ಮ ಓಟು ವೀರಭದ್ರ ಸಾಹೇಬ್ರಿಗೇನೆ ಅಂತ ಹೇಳಿ ಎಲ್ಲ ಜನಗಳು ಕೂಡ ಊಟ ಹಾಕ್ಲಿಕ್ಕೆ ವೀರಭದ್ರ ಅವ್ರಿಗೆ ಮುಂದಾಗ್ತಾರೆ. ಬಟ್ ಅದೇ ಒಂದು ಸಮಯಕ್ಕೆ ಬಂದಂತಹ ಪಾರು ತುಂಬ ಚೆನ್ನಾಗಿ ಜನರ ಮೈಂಡ್ ಸೆಟ್ನ ಜೊತೆ ಆಟ ಆಡ್ತಾಳೆ. ಯಾವ ಒಂದು ಕ್ಷಣ ವೀರಭದ್ರನ ಕಾಲನ್ನ ಶಿವಣ್ಣ ಹಿಡಿದಿದ್ರು ಆ ಕ್ಷಣ ಜನರು ಎಲ್ಲರೂ ಕೂಡ ನಮ್ಮ ಓಟು ವೀರಭದ್ರಂಗೆ ಅಂತ ಹೇಳಿದ್ರು. ಬಟ್ ಯಾವಾಗ ಪಾರು ಬಂದು ನನ್ನ ಅಪ್ಪ ಅಂದರೆ ಶಿವಣ್ಣನ ಮಾವ ಶಿವಣ್ಣ ಪಾದ ಹಿಡಿತಿದ್ದಾಗೇನೆ ಈ ಶಿವಣ್ಣನೇ ಗೆಲ್ಲಬೇಕು ಅಂತ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದ್ರು, ಆ ಕ್ಷಣನೇ ಜನರು ಎಲ್ಲರೂ ಕೂಡ ಶಿವಣ್ಣನಿಗೆ ನಮ್ಮ ಓಟು ಅಂತ ಹೇಳಿ ಎಲ್ಲರ ಜಯಕಾರ ಕೂಡ ಶಿವಣ್ಣಂಗೆ ಬರುತ್ತೆ. ಇಲ್ಲಿ ಶಿವಣ್ಣ ತಾನು ಗೆಲ್ಲಬಾರ್ದು ಅಂತ ಹೇಳಿ ಏನು ಹೇಳಿಕೊಟ್ರು ಕೂಡ ಕ್ಯಾಂಪನ್ನಲ್ಲಿ ಮಾತಾಡುವುದಿಲ್ಲ. ಬಟ್ ಇದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾಳೆ ಪಾರು. ಮ್ಯಾನೇಜ್ ಮಾಡೋದ್ರ ಮುಖಾಂತರ ಜನರ ಜಯಕಾರವನ್ನು ಶಿವಣ್ಣನ ಪರವಾಗಿ ಹಾಕಿಸೋದ್ರಲ್ಲಿ ಅಲ್ಲಿ ತುಂಬ ಚೆನ್ನಾಗಿ ಯಶಸ್ವಿ ಆಗ್ತಾಳೆ ಪಾರು. ಇದರ ನಡುವೆ ಆ ಒಂದು ಬಯಲು ಸೀಮೆ ವಿಷಯ ಬರುತ್ತೆ. ಬಯಲು ಸೀಮೆಗೆ ಜನರು ಹೋಗ್ತಿದ್ದಾರೆ ಯಾಕಂದರೆ ಅವ್ರ ಹತ್ರ ಶೌಚಾಲಯ ಇಲ್ಲ ಅಂತ. ಅದನ್ನು ಪಾರುನೇ ಕಂಪ್ಲೇಂಟ್ ರೈಸ್ ಮಾಡಿರ್ತಾರೆ. ಹಾಗಾಗಿ ಆ ಕಂಪ್ಲೇಂಟ್ ಬಗ್ಗೆ ವಿಚಾರ ಮಾಡೋದಕ್ಕೆ ಅಂತ ಹೇಳಿ ಅಲ್ಲಿನ ಆಯುಕ್ತರು ಆ ಒಂದು ಹಳ್ಳಿಗೆ ಬಂದಿರ್ತಾರೆ. ಅದು ತುಂಬ ಚೆನ್ನಾಗಿ ವೀರಭದ್ರಂಗೆ ಗೊತ್ತಿರುತ್ತೆ. ಹಾಗಾಗಿ ಅಲ್ಲಿ ಬಂದಿದ್ದಂಥ ಆಯುಕ್ತರಿಗೆ ನಿಜಕ್ಕೂ ಕೂಡ ಈ ಊರಲ್ಲಿ ಯಾವುದೇ ರೀತಿಯ ಶೌಚಾಲಯ ಇಲ್ಲ ಅನ್ನೋ ವಿಷಯ ಗೊತ್ತಾಗಬಾರ್ದು. ಅವ್ರೇನು ಮನೆಗೆ ಬರೋದಿಲ್ಲ, ಜಸ್ಟ್ ಅವರು ಬಯಲಲ್ಲಿ ನಿಂತ್ಕೋತಾರೆ. ಬಯಲಿಗೆ ಯಾವುದೇ ಮಂದಿನ ಕೂಡ ಬಿಡದೇ ಇದ್ರೆ ಖಂಡಿತವಾಗ್ಲೂ ಕೂಡ ಅವರು ಶೌಚಾಲಯ ಇದೆ ಅಂದ್ಕೊಂಡು ಹೊರಟೋಗ್ಬಿಡ್ತಾರೆ ಅಂತ ತುಂಬ ಚಂದ ಪ್ಲ್ಯಾನ್ ಮಾಡ್ತಾರೆ ವೀರಭದ್ರ. ಅದೇ ರೀತಿಯಾಗಿ ಛತ್ರಿ ಮತ್ತು ಪರಶು ಇಬ್ಬರು ಕೂಡ ಸೇರಿಕೊಂಡು ಆಯುಕ್ತರು ಅಂದರೆ ಕಮಿಷನರ್ ಬಂದಂತಹ ದಿನ ಯಾವುದೇ ರೀತಿಯಲ್ಲೂ ಊರ ಮಂದಿ ಬಯಲಿಗೆ ಹೋಗದೆ ಇರುವ ಹಾಗೆ ಲಾಕ್ ಮಾಡ್ತಾರೆ. ಆ ಕಡೆ ವೀರಭದ್ರ ಅವರನ್ನ ನೋಡಿದಂಥ ಆಯುಕ್ತರು ಈ ಊರಲ್ಲಿ ಶೌಚಾಲಯ ಸರಿಯಾಗಿ ಆಗಿಲ್ಲ ಅಂತ ಕಂಪ್ಲೇಂಟ್ ಬಂದಿತ್ತು. ಬಟ್ ಅಷ್ಟೊತ್ತಿಂದ ನಿಂತಿದ್ವಿ, ಯಾರೂ ಬರಲಿಲ್ಲ.
ನಮಗೆ ಬಂದಂಥ ಮಾಹಿತಿ ತಪ್ಪಾಗಿದೆ, ನಾನು ಕ್ಲಿಯರ್ ಮಾಡ್ತೀನಿ ಈ ಒಂದು ಪ್ರಾಬ್ಲಮನ್ನು, ಮೇಲೆ ಬಂದಿರತಕ್ಕಂಥ ಕಂಪ್ಲೇಂಟನ್ನು ಅಂತ ಹೇಳಿ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಶಿವಣ್ಣನ ಸ್ನೇಹಿತರೆ ಶೌಚಾಲಯಕ್ಕೆ ಅಂತ ಬರ್ತಾರೆ. ಅದರ ನಡುವೆ ಅವರು ಸತ್ಯ ಹೇಳ್ತಾರೆ, ನಮ್ಮೂರಲ್ಲಿ ಎಲ್ಲರೂ ಇಲ್ಲಿಗೆ ಬರೋದು ಅಂತ. ಆಗ ವೀರಭದ್ರನ ಕುತಂತ್ರ ಬಯಲಾಗತ್ತೆ. ಅದನ್ನು ಕಂಪ್ಲೇಂಟ್ ಮಾಡಿ ನಿಮ್ಮ ಒಂದು ಅಧಿಕಾರ ದುರುಪಯೋಗ ಆಗಿದೆ ಅನ್ನೋದನ್ನು ನಾನು ಎಲ್ಲರ ಮುಂದೆ ಬಯಲು ಮಾಡ್ತೀನಿ ಅಂತ ಆಯುಕ್ತರು ಹೋಗ್ತಾರೆ. ಫೈನಲಿ ವೀರಭದ್ರ ಅಂದ್ಕೊಂಡಿದ್ದು ಏನೂ ಆಗ್ತಿಲ್ಲ, ಅದಕ್ಕೆ ತಡೆಯಾಗಿ ನಿಂತಿರುವುದೇ ಪಾರು ಅಂತ ಹೇಳ್ಬೋದು. ಫೈನಲಿ ವೀರಭದ್ರನ ಮುಂದೆನೇ ಇಲ್ಲಿ ಶಿವಣ್ಣ ಭರ್ಜರಿಯಾಗಿ ಜಯಬೇರಿಯನ್ನು ಬಾರಿಸೋದ್ರ ಮುಖಾಂತರ ಆ ಊರಿನ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಇದರ ನಡುವೆ ಶಿವಣ್ಣಂಗೆ ಒಂದು ಅನುಮಾನ ಬರುತ್ತೆ, ಯಾಕೆ ಪಾರು ಯಾವಾಗಲೂ ಕೂಡ ಅವರ ಅಪ್ಪಯ್ಯನ ವಿರುದ್ಧ ನಡ್ಕೋತಾರೆ. ನಮ್ಮ ಮಾವಯ್ಯ ಅಷ್ಟು ಒಳ್ಳೆಯವರು, ಪಾರು ಯಾಕೆ ಈ ರೀತಿ ಆಡ್ತಾಳೆ, ಅವರ ಮಗಳಾಗಿದ್ದು ಕೂಡ ಅಂತ. ಹಾಗಾಗಿ ನೇರವಾಗಿ ಅವರು ಪಾರುವನ್ನು ಪ್ರಶ್ನೆ ಮಾಡ್ತಾರೆ, ಯಾಕೆ ನೀನು ಈ ರೀತಿ ನಡ್ಕೋತೀಯ ಮಾವನ ವಿರುದ್ಧ, ಯಾಕೆ ಅವ್ರು ಕಂಡ್ರೆ ಸಿಡಿಮಿಡಿ ಆಗ್ತೀಯ, ಅಂಥದ್ದವ್ರು ಏನು ಮಾಡಿದ್ದಾರೆ ಅಂತ. ಫೈನಲಿ ಇಲ್ಲಿ ಪಾರು ಸತ್ಯ ಹೇಳೋ ಸಮಯ ಬಂದಿದ್ದಾಯಿತು. ತುಂಬ ಬಾರಿ ಸತ್ಯ ಹೇಳ್ತಾ ಇದ್ರು, ಶಿವಣ್ಣನ ಕಿವಿಗೆ ಹೋಗ್ತಿರ್ಲಿಲ್ಲ. ಬಟ್ ಈ ಬಾರಿ ಆತನೇ ಕೇಳ್ತಿರೋದ್ರಿಂದ ಸತ್ಯ ಹೇಳೋಣ ಅಂತ ನಿರ್ಧಾರ ಮಾಡಿದ್ದೆ. ಪಿನ್ ಟು ಪಿನ್ ಡೀಟೇಲ್ಸಲ್ಲಿ ಎಲ್ಲ ಸತ್ಯವನ್ನು ಕೂಡ ಇಲ್ಲಿ ಪಾರು ಶಿವಣ್ಣನ ಮುಂದೆ ಬಟಾಬೈಲ್ ಮಾಡ್ತಾಳೆ. ನೀನು ಅಂದ್ಕೊಂಡಿದ್ಯಾ ನಿನ್ನ ಮಾವ ನಿನಗೆ ಒಳ್ಳೆತನ ಬಯಸ್ತಾರೆ ಅಂತ, ಆದರೆ ನಿನ್ನ ಮಾವ ಅಂದರೆ ನಮ್ಮಪ್ಪ ವೀರಭದ್ರ ನಿನ್ನ ಮುಂದೆ ಒಳ್ಳೆತನ ಬಯಸುವ ಹಾಗೆ ನಾಟಕ ಮಾಡಿ ನಿನ್ನ ಹಿಂದೆ ನಿನ್ನ ಮೇಲೆ ಕಿಡಿಕಾರ್ತಾರೆ, ನಿನ್ನನ್ನು ಮಣ್ಣು ಮಾಡಬೇಕು, ನಿನ್ನನ್ನು ಸೋಲಿಸಬೇಕು, ನಿನ್ನನ್ನು ಮಣ್ಣು ಮುಕ್ಕಿಸ್ಬೇಕು, ನೀನು ಬೆಳೆದಿರುವ ಹಾಗೆ ಮಾಡಬೇಕು ಅಂತ ಹೇಳಿ ಪ್ರತಿ ಕ್ಷಣ ಕೂಡ ಯೋಚನೆ ಮಾಡ್ತಾರೆ. ಜಸ್ಟ್ ನಿನ್ನನ್ನು ಮಾತ್ರ ಅಲ್ಲ, ನಿನ್ನನ್ನು ಮಟ್ಟ ಹಾಕಬೇಕು ಅಂತ ಹೇಳಿ ನಿನ್ನ ತಂಗಿಯರ ಬದುಕಲ್ಲೂ ಕೂಡ ಆಟ ಆಡಿದ್ದಾರೆ. ಎಷ್ಟು ಬಾರಿ ನಾನು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ತುಂಬ ಬಾರಿ ಮಾಡಿದರೂ ಕೂಡ ಅದನ್ನು ನಾನು ತುಂಬ ಚಂದ ಸಾರ್ಟ್ ಔಟ್ ಮಾಡಿದ್ದೀನಿ. ಆದರೆ ನಮ್ಮ ಮನೆಯ ಮಗಳು ರತ್ನನೇ ಆ ಮನೆ ಸೊಸೆಯಾಗಿ ಹೋಗಿದ್ದಾಳೆ. ಆ ಮನೆಯಲ್ಲಿ ನನ್ನ ತಂದೆ ಅಂದರೆ ನಿನ್ನ ಮಾವ ವೀರಭದ್ರ ರತ್ನಾಗೆ ಎಷ್ಟೆಲ್ಲ ಹಿಂಸೆ ಮಾಡ್ತಿದ್ದಾರೆ ಅನ್ನೋ ವಿಷಯ ನಿನಗೆ ಗೊತ್ತಿದೆಯಾ? ಅವ್ರು ತುಂಬ ಅಂದರೆ ತುಂಬ ಹಿಂಸೆ ಮಾಡ್ತಿದ್ದಾರೆ. ಅವಳಿಗೆ ಅಲ್ಲಿ ನೆಮ್ಮದಿ ಇಲ್ಲ. ಬಟ್ ಅವಳು ಯಾವುದೇ ವಿಷಯನೂ ಕೂಡ ಹೇಳ್ಕೊಂಡಿಲ್ಲ. ನೀನು ಮುಂದೆ ಕಾಣ್ತಕ್ಕಂಥ ನನ್ನಪ್ಪ ಗೋಮುಖ ವ್ಯಾಘ್ರ ಮುಖವಾಡ ಹಾಕ್ಕೊಂಡಿದ್ದಾನೆ ಆ ಮನುಷ್ಯ ಅನ್ನೋ ವಿಷಯವನ್ನು ಪಾರು ಬಿಡಿಸಿ ಹೇಳಿದ್ದೆ ತಡ. ಫೈನಲಿ ಉಗ್ರ ನರಸಿಂಹನ ಅವತಾರವನ್ನು ತಾಳ್ದಂಥ ಶಿವಣ್ಣ ವೀರಭದ್ರನ ಮನೆಗೆ ಹೋಗಿದ್ದೆ. ನಿಜವಾದ ಶಿವಣ್ಣ ಏನು ಅನ್ನೋದನ್ನು ವೀರಭದ್ರನಿಗೆ ತೋರಿಸ್ತಿದ್ದಾರೆ. ಇಷ್ಟು ದಿನ ಮಾವಯ್ಯ ಅಂತ ಕಾಲಿಗೆ ಬೀಳ್ತಿದ್ದಂಥ ಶಿವಣ್ಣ ಇವತ್ತು ವೀರಭದ್ರನ ತಲೆ ಮೇಲೆ ಕೂತು ಇಲ್ಲಿ ವೀರಭದ್ರನ ಬದುಕಲ್ಲಿ ದೊಡ್ಡ ಆಟವನ್ನು ಆಡೋದಕ್ಕೆ ರೆಡಿ ಆಗ್ತಿದ್ದಾರೆ. ತನ್ನ ತಂಗಿಯರೇ ತನ್ನ ಜೀವ ಆಗಿರೋದ್ರಿಂದ ತಂಗಿಯರ ಸುದ್ದಿಗೆ ಬಂದಿರ್ತಕ್ಕಂಥ ವೀರಭದ್ರನನ್ನು ಖಂಡಿತ ಉಳಿಸ್ತಾರೆ ಶಿವಣ್ಣ. ಏನು ಮಾಡ್ಬೋದು? ವೀರಭದ್ರನ ಕತೆ ಮುಂದೇನಾಗತ್ತೆ, ಯಾವ ರೀತಿಯಲ್ಲಿ ಕತೆ ಮುಂದುವರಿಯುತ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.